ಜ್ಞಾನಾನಂದಂ ಜ್ಞಾನರೂಪಂ ಜ್ಞಾನವೀರ್ಯಂ ಸನಾತನಂ ತಪಸಾಂ ಫಲದಾನಂ ದಾತಾರಂ ಸರ್ವಸಂಪದ ಪಾರ್ವತಿ ಪರಮೇಶ್ವರರು ಆದಿ ದಂಪತಿಗಳು. ಸಕಲ ಜಗತ್ತಿಗೂ ನೀವೇ ಜನನೀ ಜನಕರು. ಈ ಯಜ್ಞ ಫಲ ನಿಮ್ಮ ಪ್ರಸಾದ. ಈ ದಿವ್ಯ ಮಹಿಮೆಯುಳ್ಳ ಯಜ್ಞ ಫಲವನ್ನು ಸಾಧಿಸಿರುವುದು ತನಗೋಸ್ಕರವಲ್ಲ, ಲೋಕಹಿತಕ್ಕಾಗಿ. ಈ ಮಹಾ ಸಾಧನೆಯು ನಿಮ್ಮೆಲ್ಲರನ್ನು ಆನಂದ ಸಾಗರದಲ್ಲಿ ಮುಳುಗಿಸಿದೆ. ಗುರುದೇವ, ಇದೆಲ್ಲ ತಮ್ಮ ಆಶೀರ್ವಾದ. ಇದಕ್ಕೆ ನಾನು ಋಣಿಯಾಗಿದ್ದೇನೆ. ಹರಿಶ್ಚಂದ್ರ, ಧರ್ಮ ಮಾರ್ಗದಲ್ಲಿ ನಡೆ, ಲೋಕ ಕಲ್ಯಾಣ ಸ್ಥಾಪಿಸಿ, ಆರ್ತಿ ಜನರ ಅಭಿಮತಗಳನ್ನು ಪೂರ್ಣ ಮಾಡುತ್ತಾ ದಿವ್ಯವಾದ ಮಹಿಮೆಯಿಂದ ಸಾಮ್ರಾಜ್ಯದಲ್ಲಿ ಪ್ರಕಟಿಸಿ. ಅಸ್ತು ಅಸ್ತು ಹರಿಶ್ಚಂದ್ರ, ಅಸ್ತು. ನಾನೊಬ್ಬ ಆರ್ಥಿಕ. ಪೂಜ್ಯರೇ, ಯಾರು ನೀವು? ನಾನೊಬ್ಬ ನಿಷ್ಕಾಮ ಯೋಗಿ. ನಿನ್ನ ಕೀರ್ತಿ ಕೇಳಿ ನನಗೂ ಒಂದು ಕೋರಿಕೆ ಹುಟ್ಟಿದೆ, ಮಹತ್ತರವಾದದ್ದೇ. ನಾವು ಕೊಡಬಹುದಾದದ್ದು ಏನಾದರೂ ಸರಿ, ನಿಸ್ಸಂಶಯವಾಗಿ. ನೀನು ರಾಜಸೂಯಾಗದಲ್ಲಿ ಅರ್ಪಿಸಿದ ಈ ಮಹತ್ತನ್ನು ಅಡುವಿರಾತನನ್ನು ಸ್ವಾರ್ಥಕ್ಕಾಗಿ ಉಪಯೋಗಿಸಿಕೊಳ್ಳಬಹುದು ಅಲ್ಲವೇ? ಹೌದು ಸ್ವಾಮಿ. ಕೋರಿದರೆ ಮಹತ್ತನ್ನೇ ಕೋರಬೇಕೆಂದು ಕೇಳಿಸಿದ್ದೇನೆ, ಕೊಡಬಲ್ಲೆಯಾ? ಖಂಡಿತವಾಗಿ ನಾವು ಕೊಡಬಹುದಾದದ್ದು ಏನಾದರೂ ಸರಿ, ಕೊಡಲು ಸಿದ್ಧನಾಗಿದ್ದೇನೆ. ಹಾಗಾದರೆ ಈ ಯಜ್ಞ ಫಲ ವಸಿಷ್ಠ ಸಂತೋಷದಿಂದ. ಮಹಾರಾಜ, ಆ ಕಡೆ ಇದಾದ್ಮೇಲೆ ಸತ್ಯಕೀರ್ತಿ, ಸರ್ವಲೋಕ ಕ್ಷೇಮವನ್ನು ಬಯಸಿದವರು ಈ ಯಜ್ಞ ಫಲವನ್ನು ಕೇಳುವುದೂ ಇಲ್ಲ, ಕೊಟ್ಟರೆ ಸ್ವೀಕರಿಸುವ ಶಕ್ತಿಯೂ ಇರುವುದಿಲ್ಲ. ಮಹಾನುಭಾವ, ತಾವು ಯಾರೋ ತಿಳಿಯದು, ಆದರೂ ತಮ್ಮ ದರ್ಶನ ಭಾಗ್ಯದಿಂದ ನನ್ನನ್ನು ಚರಿತಾರ್ಥನನ್ನಾಗಿ ಮಾಡಿದಿರಿ. ಇದು ಸ್ವೀಕರಿಸಿ. ಈ ಯಜ್ಞ ಫಲ ನಮ್ಮಲ್ಲಿದ್ದರೂ ಭಯವಿಲ್ಲ, ಅವಶ್ಯಕತೆ ಬಂದಾಗ ಪ್ರಾಣೇಶ್ವರ, ಆ ಯೋಗೇಶ್ವರನನ್ನು ನೋಡಿದರೆ ನನ್ನ ಮನದಲ್ಲೇನೋ ವಿಚಿತ್ರಾನುಭೂತಿ ಆಯಿತು. ಹೌದು ಸ್ವಾಮಿ, ಹೌದು.
ಚಂದ್ರಮತಿ, ಇಂತಹ ನಿಷ್ಕಾಮ ಯೋಗಿಗಳ ದರ್ಶನ ಭಾಗ್ಯದಿಂದ ನಾವೆಲ್ಲರೂ ಧನ್ಯರಾದೆವು. ಓಂ ನಮಃ ಶಿವಾಯ. ಕುಣಿಯುತ ನಲಿಯುತ ಬಾ ಶಂಕರ, ಕುಣಿಯುತ ನಲಿಯುತ ಬಾ, ಕುಣಿಯುತ ನಲಿಯುತ ಬಾ ಶಂಕರ, ಕುಣಿಯುತ ನಲಿಯುತ ಬಾ. ಮಣಿಯುವೆ ನಿನ್ನಡಿ ಅನುದಿನ ಪುರಕರ, ಮಣಿಯುವೆ ನಿನ್ನಡಿ ಅನುದಿನ ಪುರಕರ, ಕುಣಿಯುತ ನಲಿಯುತ ಬಾ ಶಂಕರ, ಕುಣಿಯುತ ನಲಿಯುತ ಬಾ. ಢಣ 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 ಎಂದು ಡಮರುಗ ಧ್ವನಿಸಲು, ಠಣ 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 ಎಂದು ಋಷಭವು ನಲಿಯೇ, ಠಣ ಎಂದು ನಂದಿ ಮೃದಂಗವ ಬಾರಿಸಲು, ಢಣ ಎಂದು ನಂದಿ ಮೃದಂಗವ ಬಾರಿಸಲು, ಕುಣಿಯುತ ನಲಿಯುತ ಬಾ ಶಂಕರ, ಕುಣಿಯುತ ನಲಿಯುತ ಬಾ. ವರಕಮಲೇಶನ ಚರಿತೆಯ ಜಗದೊಳು, ಆ ವರಕಮಲೇಶನ ಚರಿತೆಯ ಜಗದೊಳು ಪರಿ ಭಾವದಿ ನಂದಿಸಿ ಪೊರೆಯುತ ಭಕುತರ ವರವೀಯುತ ಬಾ, ಪೊರೆಯುತ ಭಕುತರ ವರವೀಯುತ ಬಾ. ಗಿರಿಜಾಲಿಂಗಿತ ನಾಟ್ಯಾಚಾರ್ಯ, ಗಿರಿಜಾಲಿಂಗಿತ ನಾಟ್ಯಾಚಾರ್ಯ, ಕುಣಿಯುತ ನಲಿಯುತ ಬಾ ಶಂಕರ, ಕುಣಿಯುತ ನಲಿಯುತ ಬಾ. ನಡಿ ಅನುದಿನ ಪುರಗರ, ಮಣಿಯುವೆ ನಡಿ ಅನುದಿನ ಪುರಗರ, ಕುಣಿಯುತ ಶಂಕರ ನಲಿಯುತ, ಶಂಕರ ಕುಣಿಯುತ ನಲಿಯುತ ಬಾ. ದೇವರಾಜ, ಈ ನಿನ್ನ ನಯನ ಮನೋಹರ ಆದರಾತಿಥ್ಯದಿಂದ ನಾವು ಆನಂದ ಭರಿತರಾದೆವು. ಈ ಕಲ್ಪನಾತೀತ ಸೌಂದರ್ಯವೀಡಾದ ಸ್ವರ್ಗಾಧಿಪತ್ಯ, ಸುರಕನ್ನಿಕೆಯರ ಚಿರಸೇವೆ, ಗರುಡ ಗಂಧರ್ವ ಕಿನ್ನರ ಕಿಂಪುರುಷರಾಧಿಯಾಗಿ ಅಷ್ಟದಿಕ್ಪಾಲಕರೊಂದಿಪ್ಪ ಪ್ರಭುತ್ವ, ಮೇಲಾಗಿ ಅಮರತ್ವವನ್ನೂ ಪಡೆದ ನೀನಲ್ಲವೇ ನಿಜವಾದ ಭಾಗ್ಯಶಾಲಿ. ಮಹೇಂದ್ರ, ಅಮರಗಾನದಿಂದಲೂ ಅಪ್ಸರೆಯರ ನಾಟ್ಯದಿಂದಲೂ ನಮ್ಮನ್ನು ಸತ್ಕರಿಸಿದೆ. ನಿನ್ನ ಕೋರಿಕೆ ಏನು? ವಿಶ್ವಾಮಿತ್ರರೇ, ನಮಗೆ ಬೇರೆ ಕೋರಿಕೆ ಏನಿದೆ? ಸರ್ವಲೋಕ ನಿವಾಸಿಗಳಿಗೂ ಸದಾಚಾರವನ್ನು ಸಾಚಿಸುವುದಕ್ಕೆ ಏರ್ಪಡಿಸಿದ ದಿವ್ಯ ಸಭೆ ಇದು. ಅದಕ್ಕಾಗಿ ಕೇಳುತ್ತಿದ್ದೇನೆ, ಯಾವ ಐಶ್ವರ್ಯವಾಗಲಿ ತಪಶಕ್ತಿ ಆಗಲಿ ಅಗತ್ಯವಿಲ್ಲದೆ ರಾಜನಿಂದ ಬಡವನ ತನಕ, ಪಂಡಿತನಿಂದ ಪಾಮರನ ತನಕ ಸ್ತ್ರೀ ಪುರುಷರೆಲ್ಲರೂ ಆಚರಿಸಿ ಧನ್ಯರಾಗುವುದಕ್ಕೆ
ಯಾವುದಾದರೂ ಪುಣ್ಯ ವ್ರತವಿದೆಯೇ? ಸರ್ವಜ್ಞರು ನೀವು, ವಿವರಿಸಬೇಕಾಗಿ ಕೋರಿಕೆ. ವಿಶ್ವಾಮಿತ್ರರೇ, ತಾವು ಸಕಲ ವಿಷಯಗಳನ್ನು ಪರಿಶೀಲಿಸಿದವರು, ತಮಗೆ ತಿಳಿದಿರಬಹುದು, ಹೇಳಿ. ಅಲ್ಪರಿಗೆ ಅಲ್ಪರೋತ, ಮಹೋನ್ನತರಿಗೆ ಮಹಾರೋತ. ಅವರವರ ಅರ್ಹತೆಯನ್ನು ನೋಡಿ ನಿರ್ಧರಿಸಬೇಕಾಗುತ್ತದೆಯೇ ಹೊರತು ಸುಲಭವಾಗಿ ಆಚರಿಸಲ್ಪಡುವಂತಹ ಏಕೈಕ ವ್ರತ ಎಂಬುದು ಇಲ್ಲವೇ ಇಲ್ಲ. ವಸಿಷ್ಠರೇ, ಈ ಮಾತಿಗೆ ತಮ್ಮ ಅಭಿಪ್ರಾಯ? ಮಹೇಂದ್ರ, ತಿಳಿದಿರುವ ವಿಷಯವನ್ನು ಸಭೆಯಲ್ಲಿ ಪ್ರಕಟಿಸಬೇಕೆಂದಿರುವುದು ಪ್ರಾಜ್ಞರ ವಿಧಿ ಇರುವುದರಿಂದ ಹೇಳುತ್ತಿದ್ದೇನೆ. ಸರ್ವ ಜನಾನುರಾಗಿಯಾಗಿ, ಸರ್ವ ಜನಾನುಷ್ಠರಾಗಿ, ಸರ್ವಜನ ತಾರಕವಾಗಿ ವ್ರತಗಳಲ್ಲೆಲ್ಲ ಶ್ರೇಷ್ಠವಾಗಿ ಸುಲಭವಾಗಿರುವುದು ಸತ್ಯವ್ರತ. ಏನಂದಿರಿ? ಸತ್ಯವ್ರತವೇ? ಹೌದು ಮಹೇಂದ್ರ, ಸತ್ಯ ಒಂದೇ ಸಕಲಾರ್ಥ ಸಾಧಕ. ಸತ್ಯವೇ ನಿತ್ಯ. ಸತ್ಯವನ್ನು ಮೀರಿದ ಧರ್ಮವಿಲ್ಲ. ಸಕಲ ಚರಾಚರ ಸೃಷ್ಟಿಗೆ ಸತ್ಯವೇ ಆಧಾರ. ನಿಜ ವಸಿಷ್ಠ, ನಿಮ್ಮ ಮಾತು ಶ್ಲಾಘನೀಯವಾಗಿದೆ. ಸಾಮಾನ್ಯರಿಗೆ ಸುಲಭವಾದ ಋತವನ್ನು ಸುಲಕ್ಷಣವಾಗಿ ತಿಳಿಸಿದ್ದೀರಿ. ಗೌತಮ, ನೀತಿ ಹೇಳುವುದಕ್ಕೆ ಸುಲಭ, ಆಚರಿಸುವುದು ಕಷ್ಟ. ಜಗತ್ತಿಗೆ ಆಧಾರವಾದ ಸತ್ಯವ್ರತವನ್ನು ಸುಲಭವಾಗಿ ಆಚರಿಸಲು ಯಾರಿಂದಲೂ ಸಾಧ್ಯವಿಲ್ಲ. ಬಹುಬೇಗ ಇಂತಹ ನಿರ್ಧಾರ ಬೇಕೆ ವಿಶ್ವಾಮಿತ್ರ? ಸಕಲಾರ್ಥ ಸಾಧಕವಾದ ಸತ್ಯವೃತವನ್ನು ಆಚರಿಸುತ್ತಾ ಸಕಲ ಯೋಗ್ಯನೆಂದು ಬೆಟ್ಟು ಮಾಡಿ ತೋರಿಸುವುದಕ್ಕೆ ಯೋಗ್ಯನಾದ ಸತ್ಯಶೀಲನೊಬ್ಬನಿದ್ದಾನೆ. ವಸಿಷ್ಠ ಮಹರ್ಷಿ, ಕೇಳಲು ಕುತೂಹಲವಾಗುತ್ತಿದೆ. ಯಾರು ಯಾರು ಆ ಸತ್ಯವಂತ? ಸಾವಧಾನವಾಗಿ ಕೇಳು ಮಹೇಂದ್ರ. ದೇವತೆಗಳೇ ಸೇವಿಸಲು ಯೋಗ್ಯನಾದ ಭೂಲೋಕಾಧೀಶನು, ಮಹಾಪರಾಕ್ರಮವಂತನು, ನಿತ್ಯ ಶಾಂತನು, ಅತುಲೈಶ್ವರ್ಯ ಸಂಪನ್ನನೂ ಆದ ದಾತಾನುದಾತ, ಅಖಿಲ ಶ್ರೇಯೋಪೇತ, ಅಖಂಡ ಪುಣ್ಯಚರಿತ, ಅಯೋಧ್ಯನಾಥ ಶ್ರೀ ಹರಿಶ್ಚಂದ್ರ ಚಕ್ರವರ್ತಿ. ಯಾರ ಸತ್ಯಸಂಧ? ಹರಿಶ್ಚಂದ್ರ, ಹರಿಶ್ಚಂದ್ರ, ಹರಿಶ್ಚಂದ್ರನೇ. ವಿಶ್ವಾಮಿತ್ರರೇ, ಮಾತು ಮರೆತು ಅಪಹಾಸ್ಯ ಮಾಡುತ್ತಿರುವಂತಿದೆ. ವಸಿಷ್ಠರು ಹೊಗಳುತ್ತಿರುವ ಆ ಹರಿಶ್ಚಂದ್ರ ನಿಮ್ಮ ವಂಶದ ರಾಜನೇ. ನಮಗೆ ಯಾರಾದರೇನು? ಸ್ವಜನ ಪಕ್ಷಪಾತ ಬುದ್ಧಿ ಇಲ್ಲ. ಈ ವಸಿಷ್ಠ ಆತನ ಮನೆಯ ಪುರೋಹಿತ. ಅಲ್ಪನನ್ನು ಅಗ್ರನನ್ನಾಗಿ ಕೊಂಡಾಡುತ್ತಾ ತನ್ನ ವಾದವನ್ನು ಗೆಲ್ಲಲು ಪ್ರಯತ್ನಿಸುತ್ತಿದ್ದಾನೆ. ಮಹೇಂದ್ರ, ಮತಿ ಇಲ್ಲದ ಈ ಮಾತುಗಳು ನಿನಗೆ ಸಮ್ಮತವಾದರೂ ನಮಗೆ ಒಪ್ಪಿಗೆ ಇಲ್ಲ. ಆ ಮಾನವರ ರಾಜನೀತಿ ನಮಗೆ ತಿಳಿಯದೆ ಕಳ್ಳತನ, ಕಪಟ, ಹಠ, ಚಟ, ನಿಷ್ಠೂರಗಳನ್ನು ನಿರಂತರವಾಗಿ ಮಾಡುತ್ತಾ ಒಂದು ಕ್ಷಣವೂ ಸಾಗದ ರಾಜದಂಡವನ್ನು ಮುಷ್ಟಿಯಲ್ಲಿ ಹಿಡಿದು ಐಶ್ವರ್ಯ ಮದಾಂಧರಾಗಿ, ವಿಷಯ ಲಂಪಡರಾಗಿ ಅಷ್ಟ ಕಷ್ಟಗಳಿಂದ ಹೊರಳಾಡುತ್ತಿರುವ ರಾಜಕೀಯನೊಬ್ಬನು ಸತ್ಯ ಸಂಧನೆ. ಅಸಂಭವ, ಎಂದೆಂದಿಗೂ ಅಸಂಭವ. ವಿಶ್ವಾಮಿತ್ರ, ವಾಗಾಡಂಬರದಿಂದ ಸತ್ಯವನ್ನು ಮುಚ್ಚಿ ಕಟ್ಟಿ ಹಾಕಲು ಸಾಧ್ಯವಿಲ್ಲ. ಹರಿಶ್ಚಂದ್ರನನ್ನು ರಾಜ ಮಾತ್ರನೆಂದು ತಿಳಿದುಕೊಂಡಿರಾ? ಆತನ ನರನಾಡಿಗಳಲ್ಲಿ ಹರಿಯುತ್ತಿರುವ ರಕ್ತದ ಕಣಕಣದಲ್ಲಿಯೂ ಸಹ ಸತ್ಯ ಸತ್ಯ ಸತ್ಯವೆಂದು ಘೋಷಿಸುತ್ತಿದೆ, ತುಂಬಿದೆ. ಅಂತಹ ಸತ್ಯವಾದಿಯು, ಸತ್ಯಪ್ರಿಯನು, ಸತ್ಯಸಂಧನು ಬೇರೊಬ್ಬನಿಲ್ಲ. ಹೌದು,
ಚಕ್ರವರ್ತಿಯ ಪದವಿ ಇರುವ ತನಕ ಸರ್ವರು ಸರ್ವ ಸುಗುಣಾಭಿರಾಮರೇ. ಭಟ್ಟಂಗಿಗಳ ಹೊಗಳಾಟದ ಆರ್ಭಟದಲ್ಲಿ ಎಲ್ಲವೂ ನಿರಾತಂಕಗಳೇ. ಆದರೆ ಆ ಸಾಮ್ರಾಜ್ಯ ನಾಮಾವಶೇಷವಾಗಿ ಸರ್ವಾಧಿಕಾರ ಶೂನ್ಯವಾಗಿ ದಾರಿದ್ರ್ಯೋಪದ ಬೆಂಕಿಯಲ್ಲಿ ಬಿದ್ದು ನಾನಾ ಕಷ್ಟಗಳ ಮುಷ್ಟಿಗೆ ಸಿಕ್ಕು ಮುಕ್ಕಾಡುವಾಗಲಲ್ಲವೇ ಆ ನಿನ್ನ ಸತ್ಯಸಂಧನ ಸತ್ಯನಿಷ್ಠೆಯು ಪ್ರಕಟಿತವಾಗುವುದು. ವಿಶ್ವಾಮಿತ್ರ, ಹರಿಶ್ಚಂದ್ರನು ಕಷ್ಟದಲ್ಲೇ ಅಲ್ಲ, ಕನಸಿನಲ್ಲಾಗಲಿ ಹಾಸ್ಯದಲ್ಲಾಗಲಿ ಎಂದಿಗೂ ಸತ್ಯವನ್ನು ತಪ್ಪನು. ಹಾಗೇನು ಆ ನಿನ್ನ ಹರಿಶ್ಚಂದ್ರನನ್ನು ನಿನ್ನ ಸಮ್ಮುಖದಲ್ಲಿಯೇ ಕಾಡಿ ಮಾಡಬಾರದ ಕೆಲಸಗಳನ್ನು ಮಾಡಿಸಿ ಸತ್ಯಭ್ರಷ್ಟನೆಂದು ನಿರೂಪಿಸುತ್ತೇವೆ. ವಿಶ್ವಾಮಿತ್ರರೇ, ಲೋಕ ಶ್ರೇಷ್ಠರನ್ನು ನೋಡಬೇಕಾದ ಮಹಾಶಿಗಳು ನೀವು. ನಿಮ್ಮ ಆವೇಶ ಪಂಥಗಳಿಂದ ನಿರ್ದೋಷಿಯಾದ ಹರಿಶ್ಚಂದ್ರನನ್ನು ವ್ರತಭ್ರಷ್ಟನಾಗಿ ಮಾಡುವಿರಾ? ಮಹೇಂದ್ರ, ನಿನಗೆ ಆ ಭಯ ಬೇಡ. ಬ್ರಹ್ಮ ವಾಕ್ ತಪ್ಪಿದರು, ಸೂರ್ಯಚಂದ್ರರು ತಮ್ಮ ಆಕ್ಷಯದಿಂದ ಬದಲಾದರು, ಆಕಾಶ ಅಲುಗಾಡಿ ಅಗ್ನಿ ವರ್ಷದಂತೆ ನಕ್ಷತ್ರಗಳು ಭೂಮಿಗೆ ಉರುಳಿದರೂ ಸಹ ಇಂತಹ ಈರ್ಷ್ಯಾಪರಾಯಣರಾದ ಕೋಟಿ ಕೋಟಿ ವಿಶ್ವಾಮಿತ್ರರುಗಳು ಎಲ್ಲಿ ಹೇಗೆ ಶೋಧನೆ ಮಾಡಿದರೂ ಸಹ ಹರಿಶ್ಚಂದ್ರನು ಮಾತ್ರ ಎಂದಿಗೂ ಮಾತು ತಪ್ಪನು. ತಪ್ಪಿಸುತ್ತೇವೆ. ಏನು ಪಂದ್ಯ? ಹಾಗೊಂದು ವೇಳೆ ಹರಿಶ್ಚಂದ್ರನು ವಚನಭ್ರಷ್ಟನಾದುದೇ ಆದರೆ ನಾನೀ ವೇದ ವಿದ್ಯಕ್ಕೆ ಸ್ವಸ್ತ್ಯ ಹೇಳಿ ಜಪ ತಪಗಳನ್ನು ಬಿಟ್ಟು ಈ ಶಿಖಾಯಜ್ಞೋಪವೀತಗಳನ್ನು ಕಿತ್ತೆಸೆದು ವಚನ ಭ್ರಷ್ಟನಾಗಿ ಕತ್ತೆಯ ಮೇಲೆ ಕುಳಿತು ಹೆಂಡ ಕುಡಿಯುತ್ತಾ ಜಟೀಯ ಮುನಿಗಳಿಂದ ಛೀ ಥೂ ಎಂದೆನಿಸಿಕೊಳ್ಳುತ್ತಾ ದಕ್ಷಿಣಾಭಿಮುಖವಾಗಿ ಹೋಗುತ್ತೇನೆ. ವಸಿಷ್ಠರೇ, ನಿಮ್ಮ ಈ ಪಂದ್ಯದಿಂದ ನಮ್ಮ ಯೋಗ್ಯತೆಯನ್ನು ಎತ್ತಿ ಹಿಡಿದಿದ್ದೀರಿ ನೀವು. ಮಹರ್ಷಿಗಳು, ಬ್ರಹ್ಮರ್ಷಿಗಳು, ಏಕಿಂತಹ ಸ್ವಪ್ರತಿಷ್ಠೆ? ನಾನಾರು ವಿಶ್ವಾಮಿತ್ರ ಬ್ರಹ್ಮಾಂಡವನ್ನೇ ಅಲ್ಲೋಲ ಕಲ್ಲೋಲ ಮಾಡಿ ಅಷ್ಟ ದಿಕ್ಕುಗಳನ್ನು ಒಂದಾಗಿಸಿ ಪಂಚಭೂತಗಳನ್ನೇ ಪುಡಿಗೈದು ಜಗತ್ ಪ್ರಳಯವನ್ನೇ ತಡೆಯಬಲ್ಲ ಸಮರ್ಥನು ಈ ವಿಶ್ವಾಮಿತ್ರ. ಸಕಲ ಚರಾಚರ ಸೃಷ್ಟಿಗೆ ಪ್ರತಿ ಸೃಷ್ಟಿ ಮಾಡಬಲ್ಲ ಅಪರ ಬ್ರಹ್ಮನು ಈ ವಿಶ್ವಾಮಿತ್ರ. ಇವನಿಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ. ಆ ಹರಿಶ್ಚಂದ್ರನ ಬುದ್ಧಿಯನ್ನು ಕೆಡಿಸಿ ಅವನಿಂದ ಅಸತ್ಯವನ್ನಾಡಿಸುತ್ತೇನೆ. ಈ ಕಾರ್ಯದಲ್ಲಿ ನಾನೇನಾದರೂ ಅಪಜಯವನ್ನು ಪಡೆದದ್ದೇ ಆದರೆ ಇದುವರೆಗೂ ಘೋರ ಸಾಧನೆ ಮಾಡಿ ತ್ರಿಮೂರ್ತಿಗಳನ್ನು ಮೆಚ್ಚಿಸಿ ಪಡೆದಿರುವ ಸಾಧನೆಯಲ್ಲಿ ಸಮಭಾಗವನ್ನು ಆ ನಿನ್ನ ಹರಿಶ್ಚಂದ್ರನಿಗೆ ಧಾರೆಯಿರುತ್ತೇನೆ. ಮತ್ತೆ ಸಹಸ್ರ ವರ್ಷಗಳ ಕಾಲ ಸರ್ವಶೋಭಾಯಮಾನನಾಗಿ ಸರ್ವಂತರ ಚಕ್ರವರ್ತಿ ಎಂತೆನಿಸಿ ಬಾಳಿಸಿ ನಂತರ 14 ಮನ್ವಂತರಗಳ ತನಕ ಇಂದ್ರನ ಅರ್ಧ ಸಿಂಹಾಸನದಲ್ಲಿ ಆತನನ್ನು ಪ್ರತಿಷ್ಠಾಪಿಸುತ್ತೇನೆ. ಇದೇ ನಮ್ಮ ಪ್ರತಿಜ್ಞೆ.